ಮೂವಿ ಫ್ಯಾನ್ಸ್ ನಮ್ಮ ಸ್ಕೂಲ್ ಲೈಫಲ್ಲಿ ನಮಗೆ ಫಸ್ಟ್ ಕ್ರಶ್ ಅಂತ ಆಗಿರುತ್ತೆ. ಆದರೆ ಅದನ್ನು ಹೇಳೋಕ್ಕಾಗದೆ ಮನಸ್ಸಲ್ಲೇ ಭಯ ಪಟ್ಕೊಂಡು ಒನ್ ಸೈಡೆಡ್ ಆಗಿ ಲವ್ ಮಾಡ್ತಾ ಇರ್ತೀವಿ ಅಂತ ಅನ್ಬೋದು. ಆದರೆ ಅದನ್ನು ಒಂದು ಹೇಳೋ ಸಿಚುವೇಶನ್ನು ಬಂದಾಗ ಅದನ್ನು ಹೇಗೆ ಸ್ಕ್ರೀನ್ ಮೇಲೆ ತೊಗೊಂಬರ್ಬೋದು ಅನ್ನೋದು ಈ ಮೂವಿ ಟೀಮು ಸ್ಟೋರಿ ವೈಸ್ ನಮಗೆ ತೋರ್ಸೋಕೆ ಹೋಗಿದ್ದಾರೆ. ಮೂವಿಯ ಟೈಟಲು ವಿತ್ ಲವ್ ಅಂತ. ಅದೇ ಈ ಮೂವಿ ಟೀಮ್ ಕಡೆಯಿಂದ ಟ್ರೈಲರ್ ರಿಲೀಸ್ ಆಗಿದೆ. ಟ್ರೈಲರ್ ಸ್ಟೋರಿ ವಿಚಾರಕ್ಕೆ ಬಂದರೆ ನಮ್ಮ ಕಥಾನಾಯಕ ಹಾಗೆ ಕಥಾನಾಯಕಿ ಇಬ್ರಿಗೂ ಅವ್ರಿಗೆ ಸ್ಕೂಲ್ ಲೈಫಲ್ಲಿ ಲವ್ ಆಗಿರುತ್ತೆ. ಈಗ ಅವರು ಅಡಲ್ಟ್ ಆಗಿದ್ದಾರೆ, ಅವರ ಲೈಫು ಸೆಟಲ್ ಆಗಿದೆ. ಅವರಿಬ್ಬರು ಜೊತೆಗೆ ಸೇರಿ ಅವರ ಸ್ಕೂಲ್ ಕ್ರಷಸ್ಗಳನ್ನು ಹುಡ್ಕೊಂಡು ಹೋಗ್ತಾರೆ. ಹಾಗೆ ಅವ್ರನ್ನ ಲವ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಅವ್ರು 100% ಆಗಿ ಎಕ್ಸ್ಪ್ರೆಸ್ ಮಾಡ್ತಾರೆ. ಆದರೆ ಇವರಿಬ್ಬರ ನಡುವೆ ಲವ್ ಉಂಟಾಗುತ್ತಾ ಇಲ್ಲ ಏನಾಗುತ್ತೆ ಅನ್ನೋದು ಕಥೆಯಲ್ಲಿ ನಾವು ಮೂವಿ ನೋಡಬೇಕು. ಹಾಗೆ ನನಗೆ ಟ್ರೈಲರಲ್ಲಿ ಇಷ್ಟ ಆಗಿದ್ದು ಆ ಇನ್ನಸೆನ್ಸು, ಆ ಲವ್ ಆ್ಯಂಗಲು, ಟ್ರಯಾಂಗಲ್ ಲವ್ ಸ್ಟೋರಿ ರೀತಿ ಟರ್ನ್ ಆಗೋ ವಿಚಾರ, ಫ್ಯಾಮಿಲಿ ಎಮೋಷನ್ನು, ಅದ್ರ ಜೊತೆ ಫ್ಯಾಮಿಲಿ ಡ್ರಾಮಾ ಸಖತ್ ಬ್ಯೂಟಿಫುಲ್ಲಾಗಿ ಟ್ರೈಲರಲ್ಲಿ ಕಟ್ಕೊಟ್ಟಿದ್ದಾರೆ ಅಂತ ಅನ್ಬೋದು. ಹಾಗೆ ಮೇಜರಾಗಿ ಪ್ಲಸ್ ಅನ್ಸಿದ ವಿಚಾರ ಅಂದರೆ ಸಾಂಗ್ಸ್ಗಳು ಹಾಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗಳು ಸಿಕ್ಕಾಪಟ್ಟೆ ಚೆನ್ನಾಗಿ ತೊಗೊಂಬಂದಿದ್ದಾರೆ ಅಂತ ಅನ್ಬೋದು. ಹಾಗೆ ಟ್ರೈಲರಲ್ಲಿ ಡೈಲಾಗ್ಸ್ ರೈಟಿಂಗು ಸಖತ್ ಇಂಪ್ಯಾಕ್ಟ್ಫುಲ್ ಆಗಿತ್ತು ಅಂತ ಅನ್ಬೋದು. ಲಿಟ್ರಲಾಗಿ ಆನ್ ಪೇರು ಸ್ಕ್ರೀನ್ ಮೇಲೆ ನೋಡೋದಕ್ಕೆ ಚೆನ್ನಾಗಿದೆ ಇವರಿಬ್ಬರ ಕಾಂಬಿನೇಷನ್ನು ಅಂತ ನನಗೆ ಟ್ರೈಲರ್ ನೋಡ್ತಾ ಫೀಲ್ ಆಯಿತು ಅಂತ ಅನ್ಬೋದು. ಹ್ಯೂಮರ್ ಎಲಿಮೆಂಟ್ಸ್ಗಳು ವರ್ಕೌಟ್ ಆಯಿತು ಟ್ರೈಲರಲ್ಲಿ ಅಂತ ಅನ್ಬೋದು. ಹಾಗೆ ಇದನ್ನು ಪ್ರೊಡ್ಯೂಸ್ ಮಾಡ್ತಾ ಇರೋದು ರಜನಿಕಾಂತ್ ಸರ್ ಅವರ ಮಗಳು ಅಂತ ಅನ್ಬೋದು. ಈ ಒಂದು ಟ್ರೈಲರು ಸಖತ್ ಎಂಗೇಜಿಂಗ್ ಆಗಿತ್ತು ಅಂತ ಅನ್ಬೋದು. ಹಾಗೆ ಈ ಮೂವಿ ರಿಲೀಸಿಂಗ್ ಡೇಟು ಇದೇ 6ನೇ ತಾರೀಕು ಫೆಬ್ರವರಿ 2026 ರಿಲೀಸ್ ಆಗ್ತಾ ಇದೆ. ನೀವಿನೇ ಈ ಟ್ರೈಲರ್ನ ಚೆಕ್ಔಟ್ ಮಾಡಿಲ್ಲ ಅಂದರೆ ಹೋಗಿ ಒಂದ್ಸತಿ ಚೆಕ್ಔಟ್ ಮಾಡಿ. ನೋಡಾದ್ಮೇಲೆ ಏನಿಸ್ತು ಅನ್ನೋದನ್ನು ಮರೆಯದೆ ನನಗೆ ಕಮೆಂಟ್ ಮೂಲಕ ತಿಳಿಸಿ.